ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಲಾಸ್ಟ್ ಇಯರ್ ಬರೆದಂತಹ ಆನ್ಸರ್ ಬುಕ್ಲೆಟನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಈ ಒಂದು ವಿದ್ಯಾರ್ಥಿ 80 ಔಟ್ ಆಫ್ 80 ಎಕ್ಸಾಮಲ್ಲಿ ತೆಗೆದುಕೊಂಡಿರುವುದು ಹೇಗೆ, ಯಾವ ರೀತಿಯಾಗಿ ಏನಂತೀರ ಸರ್ ಮೈಂಡ್ಸೆಟ್ ಮಾಡಿದೆ ವಿದ್ಯಾರ್ಥಿ, ಹಾಗೂ ಹ್ಯಾಂಡ್ ರೈಟಿಂಗ್ ಹೇಗಿದೆ, ಹಾಗೂ ಗ್ರಾಮರ್ ಪಾರ್ಟಲ್ಲಿ ಏನೆಲ್ಲ ತಪ್ಪುಗಳು ಆಗಿದ್ದಾವೆ ಅಥವಾ ಆಗಿಲ್ವೋ, ಇದನ್ನೆಲ್ಲ ನಾವು ವಿಚಾರ ಮಾಡ್ತಾ ಹೋಗೋಣ. ಟೋಟಲ್ 27 ಪೇಜಸ್ಸು ವಿದ್ಯಾರ್ಥಿ ಅಟೆಂಡ್ ಮಾಡಿದ್ದಾರೆ. ಆಯಿತಾ, ನೋಡಿ ಇಲ್ಲಿ 27 ಅಂತ ಇದೆ, ಕೊನೆಗೂ 27 ಅಂತ ಇದೆ, ಹೌದಲ್ವಾ. ಇಂಗ್ಲೀಷ್ ಸಬ್ಜೆಕ್ಟು ಇಂಗ್ಲೀಷ್ ಮೀಡಿಯಮ್ಮು, ವಿಷಯದ ಸಂಕೇತ ಅಂದರೆ ಸಬ್ಜೆಕ್ಟ್ ಕೋಡು 02 ಅಂತ ಇದೆ. ಈ ಒಂದು ಆನ್ಸರ್ ಬುಕ್ಲೆಟನ್ನು ನೋಡೋದಾದರೆ ಅವ್ರ ಹೆಸರೆಲ್ಲ ಇದು ವೀಣಾ ಅಂತ, ಅದು ಎಕ್ಸಾಮ್ ಹಾಲಲ್ಲಿ ಇದ್ದಂತಹ ಟೀಚರಿನ ಹೆಸರು. ನೋಡಿ 10 MCQಸ್ಗಳಿತ್ತು, 10ಕ್ಕೆ 10 ಕಂಟಿನ್ಯೂಸ್ ಆಗಿ ಅಂಕಗಳನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ಕ್ಲಿಯರ್ ಆಲ್ ಆಫ್ ಯು. ಫ್ರೇಸಲ್ ವರ್ಬ್ಸ್ ಇಂದು ಇದೆ, ಮ್ಯಾಸ್ ಆಫ್ ಫಾಲೋಯಿಂಗ್ 5ಕ್ಕೆ ಇದ್ದಿದೆ. ನಂತರದಲ್ಲಿ 4 ಅಂಕದ ಎಲ್ಲ ಪ್ರಶ್ನೆಗಳಿಗೂ 4 4 4 4 4 ಅರ್ಥ ಆಗತ್ತಲ್ವ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅದಕ್ಕೂ 4. ಇಮ್ಯಾಜಿನ್ ಯುವರ್ ಸೆಲ್ಫ್, ವಿದ್ಯಾರ್ಥಿ ಯಾವ ರೀತಿಯಾಗಿ ಪ್ರಿಪೇರ್ ಆಗಿ ಬಂದಿರ್ಬೋದು ಎಕ್ಸಾಮ್ ಬರೀಲಿಕ್ಕೆ ಅಂತ ತಾವುಗಳು ನೋಡ್ಬೋದು. 80 ಓನ್ಲಿ 80ಕ್ಕೆ 80 ಪಡೆದಂತಹ ಈ ವಿದ್ಯಾರ್ಥಿಯ ಆನ್ಸರ್ ಪೇಪರನ್ನು ಈಗ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇದರ ಒಂದು ಕ್ವಶನ್ ಪೇಪರ್ ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ನಿಮಗೆ ಕೊಡ್ತೇನೆ. ತಾವುಗಳು ನೋಡ್ಬೋದು ಡೈರೆಕ್ಟಾಗಿ. ತಾವುಗಳು ಮಾಡುತ್ತಿರುವ ತಪ್ಪು ಏನು ಅಂದರೆ ಆನ್ಸರು ಜೂಲಿಯಟ್ ಅಂತ ಆದರೆ ಬರೇ ಜೂಲಿಯಟ್ ಅಂತ ಬರೀತೀರಾ, ಅದರ ಜೊತೆ ಆಪ್ಷನ್ ಕೂಡ ತಾವುಗಳು ಬರೀಬೇಕು. ಆಪ್ಷನ್ ಅಂತ ಹೇಳಿದರೆ ಏನೋ ಬಿನೋ ಸಿನೋ ಮೆನ್ಷನ್ ಮಾಡಬೇಕು. ಈ ವಿದ್ಯಾರ್ಥಿ ಮಾಡಿದೆ, ತಾವುಗಳು ನೋಡ್ಬೋದು. ಆಯಿತಾ, ಧನ್ಯವಾದಗಳು. ಇದೇ ರೀತಿಯಾಗಿ ಆಯಿತಾ, ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ಸ್ಗಳು. ಇದೇನು ಸರ್ 1 ಮಾರ್ಕಿಗೆ ಇಷ್ಟುದ್ದ ಇದೆ ಅಂತ, ಇದು ನಿಮಗೆ ಗೊತ್ತಲ್ವಾ, ಯಾವುದು ಸೀಕ್ವೆನ್ಸಾಗಿ ಮಾಡುವಂಥದ್ದು ಕೊಟ್ಟಿರೋ ಒಂದು ಸೆಂಟೆನ್ಸ್ಗಳನ್ನು. ಇದೇ ರೀತಿಯಾಗಿ ನಾವು ನೋಡ್ತಾ ಹೋದರೆ ಈಗ ನೆಕ್ಸ್ಟು 24 ಥರ್ಡ್ ಮೇನ್ ಕ್ವಶನ್ನು ಇಲ್ಲಿ ವಾಟರ್ ಬಗ್ಗೆ ಇತ್ತು. ಇದು 6 ಮಾರ್ಕ್ಸಿಗೆ ಇದ್ದಂಥ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿ ಹೇಗೆ ಬರೆದಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ದ ಪೊಯಮ್ ಈಸ್ ರಿಟನ್ ಬೈ ಚಲ್ಲಾಪಿಲ್ಲಿ ಸ್ವರೂಪರಾಣಿ, ಡಿಸ್ಕ್ರೈಬ್ಸ್ ಅಬೌಟ್ ದಿ ಡಿಸ್ಕ್ರಿಮಿನೇಷನ್ ಇನ್ ದ ಸೊಸೈಟಿ. ತಾವುಗಳು ಕೇಳ್ತಾ ಇದ್ದೀರಲ್ವ ನನಗೆ ಸರ್ ಕೀ ಆನ್ಸರ್ ಕೊಡಿ. ಕೂತ್ಕೊಂಡು ಬರ್ಕೊಳ್ಳಿ ಸರ್, ಇವತ್ತು ಕೂತ್ಕೊಂಡು ಬರ್ಕೊಳ್ಳಿ. ನೀವು ಕೇಳ್ತಾ ಇದ್ದೀರಲ್ವ ಸರ್ 4 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 2 ಮಾರ್ಕ್ಸಿಗೆ ಎಷ್ಟು ಬರೀಬೇಕು. ಈ ಪೇಪರಲ್ಲಿ ಸಂಪೂರ್ಣವಾದ ಉತ್ತರ ಇದೆ. ನೋಡಿ ಸರ್, ಚೇಂಜ್ ಆಗಬೇಕು ಅಂದರೆ ಕೆಲವೊಬ್ಬರ ಬರವಣಿಗೆಯನ್ನು ನೋಡಿ, ಪ್ರೋಗ್ರೆಸ್ಸನ್ನು ನೋಡಿ ಕೆಲವೊಮ್ಮೆ ಚೇಂಜ್ ಆಗಬೇಕಾಗತ್ತೆ ನಾವು. ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ದಿ ವಾಟರ್ ಆ್ಯಸ್ ಅ ಸಿಂಬಲ್, ದ ಸ್ಪೀಕರ್ ಫೈಂಡ್ಸ್ ದಿ ಜರ್ನಿ ಆಫ್ ವಾಟರ್ ಫ್ರಮ್ ಏನ್ಷಿಯಂಟ್ ಟೈಮ್ಸ್ ಆ್ಯಸ್ ಪ್ಯೂರಿಟಿ ಟು ದ ಏಜ್ ಆಫ್ ಮಲ್ಟಿ ನ್ಯಾಷನಲ್ ಮಾರ್ಕೆಟ್ ವೇರ್ ಇಟ್ ಈಸ್ ಎ ಕಮೋಡಿಟಿ ಅಂತ. ಎಷ್ಟು ಪರ್ಫೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಇದೆ ಅಂತ ನೋಡಿ ವಿದ್ಯಾರ್ಥಿಗಳೇ. ಈ ಕಾಪಿ ತಾವುಗಳು ನಿಮಗೂ ಕೂಡ ನಾನು ಕೊಡ್ತೀನಿ, ಯಾಕಂದರೆ ನಿಮಗೆ ಸಿಕ್ಕರೆ ತಾವುಗಳು ಈ ರೀತಿಯಾಗಿ ಕೀ ಆನ್ಸರನ್ನು ರೆಡಿ ಮಾಡ್ಕೊತೀರಾ. ಇವೆಲ್ಲ ಕೀ ಆನ್ಸರ್ಗಳು ಹೆಲ್ಪ್ ಆಗುವಂಥದ್ದು. 80 ಔಟ್ ಆಫ್ 80 ತೆಗಿಬೇಕು ಅಂತ ಮೈಂಡ್ಸೆಟ್ ಮಾಡಿದಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಈ ಒಂದು ವಿದ್ಯಾರ್ಥಿನೋ ಅಥವಾ ವಿದ್ಯಾರ್ಥಿನಿ, ಆಯಿತಾ, ಇಬ್ಬರಲ್ಲಿ ಯಾರೋ ಬರೆದಿರ್ತಾರೆ. ಜೆಂಡರ್ ಈಸ್ ನಾಟ್ ಮೆನ್ಷನ್ಡ್ ಹಿಯರ್, ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ. ಸಂಪೂರ್ಣವಾದ ಪೋಯಮಿನ ಸಮ್ಮರಿ ತಮಗೆ ಇಲ್ಲೆಲ್ಲರಿಗೂ ಸಿಗುತ್ತೆ, ನೋಡ್ಬೋದು. ಲಾಸ್ಟ್ ಇಯರ್ 6 ಮಾರ್ಕ್ಸ್ ಕ್ವಶನ್ ಇತ್ತು, ಅದರಲ್ಲಿ ವಾಟರನ್ನು ಅಟೆಂಡ್ ಮಾಡಿದರು. 6ಗೆ 6 ಪರ್ಫೆಕ್ಟಾಗಿ ಆ ವಿದ್ಯಾರ್ಥಿಗೆ ಇಲ್ಲಿ ಕೊಡಲಾಗಿದೆ. ಇದು ಇಂಪಾರ್ಟೆಂಟ್ ಸರ್, ಇದನ್ನು ತಿಳ್ಕೋಬೇಕು ನೀವು, ಆಯಿತಾ. ಅಂದರೆ ನೋಡಿ, ಈಗ ನಿಮಗೆ ಇನ್ನೊಂದು ಡೌಟು, ಸರ್ ರೋಮಿಯೋ ಜೂಲಿಯಟ್ ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಹೌದಲ್ವಾ. ಇಲ್ಲಿ ಈಗ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ, ಬನ್ನಿ. ರೋಮಿಯೋ ಆ್ಯಂಡ್ ಜೂಲಿಯಟ್ ಬೈ ವಿಲಿಯಮ್ ಶೇಕ್ಸ್ಪಿಯರ್. ನೋಡಿ ಏನಂತ ಇದೆ ಇಲ್ಲಿ, ಒಂದು ತಪ್ಪಾಗಿದೆ ವಿದ್ಯಾರ್ಥಿನಿಯಿಂದ ಅಥವಾ ವಿದ್ಯಾರ್ಥಿ, ಆಯಿತಾ. ರೋಮಿಯೋ ಯಾಕೆ ಸರ್ಕಲ್ ಹಾಕಿದ್ದಾರೆ ಗೊತ್ತಾ, ಬಿಲಾಂಗ್ಸ್ ಅಂತ ಬರಬೇಕಿತ್ತು, ಇದು ಬಿಲಾಂಗ್ ಅಂತ ಇದೆ, ತಪ್ಪು. ಹಾಗಾಗಿ 79.5 ಹೋಗಿ 80 ಆಗಿದೆ ಅದು, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಆದರೆ ವಿದ್ಯಾರ್ಥಿ ಒಂದು ಎಕ್ಸ್ಟ್ರಾ ಕ್ವಶನ್ಸನ್ನು ಬರೆದಿದ್ರು, ಹಾಗಾಗಿ ಅಲ್ಲೇ ಅದು ಮ್ಯಾನೇಜ್ ಆಯಿತು, ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ಸಂಪೂರ್ಣವಾಗಿ ತಾವುಗಳು ನೋಡ್ಬೋದು, ಆಯಿತಾ. 4 ಅಂಕ ಪ್ರಶ್ನೆಗಳಿಗೆ ಇಡೀ ಇದನ್ನೇ ಇಳಿಸ್ಬಿಟ್ಟಿದ್ದಾರೆ. ಎಲ್ಲೂ ಯಾರು ಏನು ತೊಂದರೆನೇ ಕೊಡೋಂಗಿಲ್ಲ ವಿದ್ಯಾರ್ಥಿಗೆ. ನೋಡಿ, ಈಗ ಇನ್ನೊಂದು ಕ್ವಶನನ್ನು ತೋರಿಸ್ತೇನೆ. ಆನ್ ಚಿಲ್ಡ್ರನ್ ಎಷ್ಟು ಲೈನ್ ಬರೆದಿದ್ದಾರೆ 4 ಮಾರ್ಕ್ಸಿಗೆ ಅಂತ. ಒಂದು ಪೇಜ್ ಈ ಕಡೆ ತುಂಬೋಗಿದೆ, ಮತ್ತು ಈ ಪೇಜಲ್ಲಿ ಅರ್ಧ ಪೇಜ್ ಕೂಡ ತುಂಬೋಗಿದೆ ಮತ್ತೆ, ಅಂದರೆ 1.5 ಪೇಜ್ ವಿದ್ಯಾರ್ಥಿ ಬರೆದಿದೆ. ಇವತ್ತು ನೀವೆಲ್ಲ ಕೂತ್ಕೊಂಡು ನನಗೇನು ಕೇಳ್ತೀರಾ ಅಂದರೆ, ಸರ್ ಒಂದು 10 ಲೈನ್ ಬರೆದ್ರೆ ಸಾಕಾ, ಒಂದು 15 ಲೈನ್ ಬರೆದ್ರೆ ಸಾಕಾ ಅಂತ. ಅಲ್ಲ ರೀ, ನೀವು ಒಂದು ಸಲ ಎಕ್ಸಾಮು ಕಷ್ಟಪಟ್ಟು, ಆಯಿತಾ, ನೀವು ಪ್ರೀತಿಯಿಂದ ಬರೆದುಬಿಟ್ರೆ ಲೈಫೇ ಸಕ್ಸಸ್ಸು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಸ್ವಲ್ಪ ಕಷ್ಟಪಡಿ. ನಾನು ಹೇಳ್ತೀನಲ್ವಾ, ಲೈಫೇ ಬೇರೆ ಅದು. PUCನಲ್ಲಿ ಒಳ್ಳೆ ಅಂಕಗಳನ್ನು ತೆಗೆದುಬಿಟ್ರೆ ಈ ವಿದ್ಯಾರ್ಥಿ ಪ್ರತಿಯೊಂದು ಆನ್ಸರನ್ನು 1.5 ಪೇಜ್ ಬರೆದಿರುವಂಥದ್ದು.
ನೋಡಿ ಪಬ್ಲೋ ನೆರಡಾ ಇದು ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಅಂತ ಎಲ್ಲರೂ ಓಡೋಗ್ತೀರಾ, ಆಗಲ್ಲಪ್ಪ ನಮ್ಮ ಕೈಲಿ ಅಂತ ಆಯಿತಾ ಸರ್, ಇವ್ರ ಲೆಕ್ಕಕ್ಕೆ ನಮ್ಮನ್ನು ಹೋಲಿಕೆ ಮಾಡಬೇಡಿ ಅಂತ. ಐ ಆಮ್ ನಾಟ್ ಕಂಪೇರಿಂಗ್ ಇಯರ್. ಅವರು ವಿದ್ಯಾರ್ಥಿ, ನೀವು ವಿದ್ಯಾರ್ಥಿ, ದೇವರು ಎಲ್ಲರಿಗೂ ಕೂಡ ಒಂದೇ ಒಂದು ಇದನ್ನು ಕೊಟ್ಟಿರ್ತಾನೆ. ಅದನ್ನು ನಾವು ಯಾವ ರೀತಿಯಾಗಿ ಬೆಳೆಸ್ಕೊಳ್ತೀವೋ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ತಾವುಗಳು ಇದರ ಒಂದು PDF ಕಾಪಿಯನ್ನು ಉಚಿತವಾಗಿ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡನ್ನು ಮಾಡಿಕೊಳ್ಬೋದು. ಜೊತೆಗೆ ಐ ವಿಲ್ ಟ್ರೈ ಟು ಪೇಸ್ಟ್ ದಿಸ್ ಯಾವುದು ಕ್ವಶನ್ ಪೇಪರ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಯಾಕಂದರೆ ಬರೀ ಕೀ ಆನ್ಸರ್ ಇಟ್ಕೊಂಡ್ರೆ ಯಾವ ಕ್ವಶನ್ಸ್ಗಳಿಗೆ ಇದು ಕೀ ಆನ್ಸರ್ ಅನ್ನೋದೇ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ. ಹಾಗಾಗಿ ನಾಟ್ ಟು ವರಿ ಆಯಿತಾ, ಅದನ್ನು ನಾನು ಮಾಡಿಕೊಡ್ತೇನೆ. ಸ್ವಲ್ಪ ಗ್ರಾಮರ್ ಪಾರ್ಟ್ ಯಾವ ರೀತಿಯಾಗಿ ವಿದ್ಯಾರ್ಥಿ ಬರೆದಿದ್ದಾರೆ ಅನ್ನೋದನ್ನು ನೋಡಿದರೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ನಾನು ಕೊಡಬೇಕು ಅಂತ ಬಯಸ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಇದು ಪ್ಯಾಸೇಜಿನ ಕೀ ಆನ್ಸರ್ಗಳು. ದಯವಿಟ್ಟು ಪ್ರತಿಯೊಂದು ಆನ್ಸರ್ ಆದಮೇಲೆ ನೋಡಿ, ಫಸ್ಟ್ ಈ ಮೇನ್ ಕ್ವಶನ್ ಬೇರೆದು ಪಾರ್ಟ್ C ಅಂತ ಹಾಕಿದ್ದಾರೆ. 25 ಅಂತ ನಂಬರ್ ಇದೆ, ಮೇನ್ ನಂಬರು. ನಂತರದಲ್ಲಿ ಕ್ವಶನ್ ಆನ್ಸರ್ಗಳಿಗೆ ABCD ಏನಿದೆಯೋ, ಅಥವಾ 1 2 3 ಇದ್ದರೆ 1 2 3 ಬರೀರಿ ಪ್ಯಾಸೇಜಲ್ಲಿ. ಈ ರೀತಿಯಾಗಿ ಒಂದೊಂದು ಆನ್ಸರ್ ಆದಮೇಲೆ ಒಂದೊಂದು ಲೈನ್ ಬಿಟ್ಟು ಆಯಿತಾ. ಬಹಳ ಜನ ಹಾಗೆ ಕಂಜೆಸ್ಟೆಡ್ ಏರಿಯಾ ಪೇಜೇ ಇಲ್ಲನೋ 45 ಪುಟಗಳ ಒಂದು ಬುಕ್ಲೆಟ್ ಆಗಿರುತ್ತೆ ಅದು. ದಯವಿಟ್ಟು ಈ ರೀತಿಯಾಗಿ ತಾವುಗಳು ಬರೆದ್ರೆ ನಿಜವಾಗಿ ಒಳ್ಳೆಯ ಅಂಕಗಳನ್ನು ತಾವು ತೆಗಿತೀರಾ ಆಯಿತಾ. ಇದು ನಿಮ್ಮ ಮ್ಯಾಥ್ಸ್ ದ ಫಾಲೋಯಿಂಗು ಕ್ವಶನ್ ನಂಬರ್ 13 ಈ ವರ್ಷ ಇರುವಂಥದ್ದು. 5 ಮಾರ್ಕ್ಸಿಗಿದೆ. ಲಾಸ್ಟ್ ವರ್ಷ ಇದು 26ನೇ ಮೇನ್ ಕ್ವಶನಲ್ಲಿತ್ತು ಆಯಿತಾ. ಈ ವರ್ಷ ನಿಮಗೆ 13ನೇಯ ಮೇನ್ ಕ್ವಶನ್ನು ಯಾವುದು ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ. ದಯವಿಟ್ಟು ಈ ಎಲ್ಲ ಆಯಿತಾ ಆನ್ಸರ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿಯಾಗಿ ಅನ್ನೋದನ್ನು ಕಲೀರಿ. ಡೈಲಾಗ್ ರೈಟಿಂಗನ್ನು ನೋಡಿ ಎಷ್ಟು ಈಸಿಯಾಗಿ ಬರೆದು 3 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಅಂತ ನೋಡಿ. ಡೈಲಾಗ್ ರೈಟಿಂಗಲ್ಲಿ ಸೇಲ್ಸ್ ಮ್ಯಾನು, ಗುಡ್ ಮಾರ್ನಿಂಗ್ ಮ್ಯಾಮ್, ಕ್ಯಾನ್ ಐ ಹೆಲ್ಪ್ ಯು? ಎಸ್, ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಎ ಪೆನ್. ವಿಚ್ ಬ್ರ್ಯಾಂಡ್ ವುಡ್ ಯು ಲೈಕ್ ಟು ಸಿ? ಐ ವಾಂಟೆಡ್ ಬ್ಲಾಸ್ಟ್ ಕಂಪನಿ ಪೆನ್. ಇದೆಯಪ್ಪ ಆಯಿತಾ. ಯು ಕ್ಯಾನ್ ಬೈ ದಿಸ್ ನ್ಯೂ ಮಾಡೆಲ್ ಮ್ಯಾಮ್, ಇಟ್ಸ್ ನೈಸ್, ಫೈನ್, ಐ ವಿಲ್ ಬೈ ದಿಸ್ ಒನ್ ಅಂತ ಆಯಿತಾ. ಇದು 3 ಅಂಕಗಳನ್ನು ಇಲ್ಲಿ ನೀಡಲಾಗಿದೆ. ಅದೇ ರೀತಿಯಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕಷ್ಟ ಅಂತ ಇರ್ತೀರಾ. ಇಷ್ಟು ವರ್ಷ ಅದು 4 ಮಾರ್ಕ್ಸಿಗಿತ್ತು ಆಯಿತಾ. 2 ತಪ್ಪು ಸಿಕ್ಕಿದೆ. ನನ್ನ ಕೈಗೆ ಈ ಪೇಪರ್ ಸಿಕ್ಕಿರ್ತಿದ್ರೆ, ಅಂದರೆ ನಾನೇನು ಕೆಟ್ಟವನಲ್ಲ, 2 ಕಡೆ ತಪ್ಪಿದೆ ಈ ಪೇಪರಲ್ಲಿ. 79 ಕೊಡ್ಬೋದಿತ್ತು. ಆದರೆ ಇಂಗ್ಲೀಷ್ ನಮ್ಮ ಭಾಷೆ ಅಲ್ಲ ಅದು. ಈ ಲೆವೆಲ್ಗೆ ವಿದ್ಯಾರ್ಥಿ ಬರೆದಿದ್ದಾರೆ ಅಂದರೆ ಅವರು ನಾವು ಸಲ್ಯೂಟ್ ಹೊಡಿಲೇಬೇಕು. ರಿಯಲಿ ಶಿ ಈಸ್ ಆರ್ ಹಿ ಈಸ್ ಗ್ರೇಟ್ ಆಯಿತಾ. ಇಲ್ಲಿ ಬಟ್ ಅಂತಹ ಕ್ವಶನಲ್ಲಿ ಇತ್ತು ಆ್ಯಕ್ಚುಲಿ. ಇಮ್ಯಾಜಿನ್ ಬಟ್ ದಟ್ ಅಂತ ಬರಲ್ಲ. ಹಾಗಾಗಿ ಅದನ್ನು ನಾವು ಇಲ್ಲಿ ಇದನ್ನು ಮಾಡ್ತೇವೆ ಆಯಿತಾ. ನೆಗ್ಲೆಕ್ಟ್ ಮಾಡಬೇಕಿತ್ತು, ಆದರೂ ಬರೆದಿದ್ದಾರೆ. ಇನ್ನೊಂದು ಕಡೆ ತಪ್ಪಿದೆ ಇದರಲ್ಲಿ. ದಟ್ ಅಂತ 2 ಕಡೆ ಇದೆ, ಹಾಗಿರಬಾರ್ದು. ದಟ್ ದಿ ಒನ್ ಓವರ್ ವಾಸ್ ಹಿಸ್ ಬೆಂಚ್ ಅಂತ ಇರಬೇಕು. ಇವತ್ತೇ ನಾನು ಯಾವುದು ವಿಡಿಯೋವನ್ನು ಇವತ್ತು ರಿಲೀಸ್ ಮಾಡಿದ್ದೇನೆ, ಇದೇ ಕ್ವಶನನ್ನು ಬರೆದು, ಹೌದಲ್ವಾ, ನಿಮಗೆ ಕಲಿಸ್ಲಿಕ್ಕೋಸ್ಕರ. ನಂತರ ಉಳಿದಿದ್ದು ಈಗ ಲೆಟರ್ ರೈಟಿಂಗು. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಲೆಟರ್ ರೈಟಿಂಗ್ ತಿಳಿಸ್ಬಿಡ್ತೇನೆ. ಇದು ನೋಡಿ, ಇದು ನಿಮ್ಮ ಫ್ಲೋ ಚಾರ್ಟು. ತಾವುಗಳು ಕೂಡ ಇದೇ ರೀತಿಯಾಗಿ ಫ್ಲೋ ಚಾರ್ಟನ್ನು ಬರೀಬೇಕಾಗತ್ತೆ. ಕಾಣ್ತಾ ಇದ್ದಲ್ವ ಎಲ್ಲರಿಗೂ? ಈ ರೀತಿಯಾಗಿ ಫ್ಲೋ ಚಾರ್ಟನ್ನು ಬಿಡಿಸಿ ತಾವುಗಳು ಉತ್ತರವನ್ನು ಬರೀಬೇಕಾಗತ್ತೆ ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಲೆಟರ್ ರೈಟಿಂಗನ್ನು ನೋಡ್ಬೋದು. ನೋಡಿ, ನಾನು ಒಂದು ಲೆಟರ್ ರೈಟಿಂಗ್ ಕಲಿಸಿದ್ದೆ ನಿಮಗೆ, ಪರ್ಫೆಕ್ಟ್ ಹಂಗೆ ಬರೆದಿದೆ ಆಯಿತಾ. ಆ ಒಂದು ವಿದ್ಯಾರ್ಥಿ ನೋಡಿ, ಈಗ ನಿಮ್ಮ ಫ್ರಮ್ ಅಡ್ರೆಸ್ಸು, ಡೇಟು, ಟು ಅಡ್ರೆಸ್ಸು, ಇದು ಡಿಯರು, ಇದು ಸಬ್ಜೆಕ್ಟು, ಇದು ರೆಫ್ರೆನ್ಸು, ಈ ರೀತಿಯಾಗಿ ತಾವುಗಳು ಬರಿತಾ ಹೋದರೆ ಒಳ್ಳೆಯ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗಿಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಏನೆಲ್ಲ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ ಚಾಚು ತಪ್ಪದೆ ನೋಡ್ತಾ ಇದ್ದರೆ ಒಳ್ಳೆಯ ಅಂಕಗಳನ್ನು ತೆಗಿತೀರಾ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಚಿತವಾಗಿ ತಾವುಗಳು ಈ ಒಂದು PDF ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಜೊತೆಗೆ ಇದರ ಕ್ವಶನ್ ಪೇಪರ್ ಕೂಡ ಆಯಿತಾ ಅಟ್ಯಾಚ್ ಮಾಡಿರ್ತೇನೆ. ಧನ್ಯವಾದಗಳು.